ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆನೇ ನನ್ನ ತಮ್ಮ ಬಂದಿದ್ದ ನಮ್ಮ ಆಂಟಿ ಮನೆ ಕರ್ಕೊಂಡು ಹೋಗೋಕ್ಕೆ ಅಂತ. ನಮ್ಮ ಆಂಟಿ ಇರೋದು ಇಲ್ಲೇ, ನಾನಿರೋ ಊರಲ್ಲೇ ಇರೋದು, ಒಂದೇ ಊರಲ್ಲೇ. ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಆಂಟಿ ಮನೆಗೆ. ಫೋನಲ್ಲಿ ಮಾತಾಡ್ಕೊಂಡು ನಿಧಾನಕ್ಕೆ ಪಲಾವ್ ರೆಡಿ ಆಗ್ತಾ ಇದೆ. ಆಂಟಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಮತ್ತು ಕ್ಲೀನಾಗಿ ಮಾಡ್ತಾರೆ. ಇವನು ನನ್ನ ತಮ್ಮ, ಇವನು ಹಾಸ್ಟೆಲಲ್ಲಿರೋದು. ಇವಾಗ 2 ದಿನ ರಜಾ ಇತ್ತು ಅಂತ ಬಂದಿದ್ದ. ಪರಂಗಿ ಹಣ್ಣಿತ್ತು, ಎಲ್ರಿಗೂ ಕೊಡೋಣ ಅಂತ ಕಟ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ತಿಂಡಿನೂ ಕೂಡ ರೆಡಿಯಾಗಿತ್ತು. ನನ್ನ ಮಗ ಪಲಾವ್ ತಿನ್ನೋದಿಲ್ಲ, ಅದಕ್ಕೇ ಅವನಿಗೆ ಒಂದು ದೋಸೆ ಮಾಡಿಕೊಟ್ಟಿದ್ದೆ. ನನ್ನ ತಮ್ಮ ಹೊಸ ಬಟ್ಟೆ ತಗೊಂಡಿದ್ದೀನಿ ನೋಡಿ ಅಕ್ಕ ಅಂದ್ಬಿಟ್ಟು ಎಲ್ಲ ಬಟ್ಟೆನೂ ಹಾಕೊಂಡು ತೋರಿಸ್ತಾ ಇದ್ದ. ಮತ್ತು ಬಟ್ಟೆ ಒಗಿಬೇಕಿತ್ತು ಅಂತ ಹೊಳೆಗೆ ಹೋಗಿದ್ದು. ನನ್ನ ಮಗ ನೀರಲ್ಲಿ ಆಟ ಆಡ್ತಾ ಇದ್ದಾನೆ. ಮತ್ತು ನನ್ನ ತಮ್ಮ ಹಳೆ ಚಪ್ಪಲಿ, ನಾವು ಹೊಸ ಚಪ್ಪಲಿ ಮಾಡ್ತೀನಿ ನೋಡು ಅಂತ ಉಜ್ಜುತ್ತಾ ಕೂತಿದ್ದ. ನಾನು ಇದೇ ಊರಿಗೆ ಮದುವೆ ಆಗಿದ್ರು ಕೂಡ ಹೊಳೆಗೆಲ್ಲ ಬಂದಿರೋ ತೀರಾ ಕಮ್ಮಿನೇ ನಾನು. ನಮ್ಮ ಅಕ್ಕಂದಿರಿಬ್ಬರು ಜಾಸ್ತಿ ಬಂದಿದ್ದಾರೆ. ಬಟ್ಟೆ ಪಾತ್ರೆ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಹೊಟ್ಟೆ ಬೇರೆ ತುಂಬ ಹಸುವಾಗ್ತಿತ್ತು. ನಮ್ಮ ಆಂಟಿ ಆವಾಗಲೇ ಅಡುಗೆ ಎಲ್ಲನೂ ರೆಡಿ ಮಾಡಿಟ್ಟಿದ್ರು. ಮಟನ್ ಸಾಂಬಾರು ಮಾಡಿದರು, ಮತ್ತು ರೈಸು, ಮುದ್ದೆ ಮತ್ತು ಚಿಕನ್ ಚಾಪ್ಸ್ ಮಾಡಿದರು, ಮತ್ತು ಜಾಮೂನ್ ಮಾಡಿ ಕೈಮಾ ಮಾಡೋಕ್ಕೆ ಇವಾಗ ರೆಡಿ ಮಾಡ್ತಾಯಿದ್ರು. ಇಲ್ಲಿಗೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.